ಹಲೋ ನಮಸ್ತೆ. ಕೂರ್ಗ್ ಬಸ್ ಡಿಜಿಟಲ್ ಕಂಟೆಂಟ್ಗೆ ನಿಮ್ಗೆಲ್ರಿಗೂ ಪ್ರೀತಿಯ ಸ್ವಾಗತ. ನಾನು ಕಿಶೋರ್ ರೈ ಕತ್ತಲೆಕಾಡು. ಇವತ್ತಿನ ಕಂಟೆಂಟ್ ನಲ್ಲಿ ದೇಶಾದ್ಯಂತ ತುಂಬಾನೇ ಚರ್ಚೆ ಆಗ್ತಿರುವಂತಹ ಒಂದು ವಿಚಾರ, ಜೊತೆಗೆ ಘಟನೆ, ವ್ಯಕ್ತಿ ಭರತ್ ಭೂಷಣ್ ತಿವಾರಿ ಕಳೆದ ಒಂದು ವಾರದಿಂದ ಬಹಳ ಚರ್ಚೆ ಆಗ್ತಾ ಇದೆ. ಜೊತೆಗೆ ಪರ ವಿರೋಧ, ಜೊತೆಗೆ ಆಡಳಿತ ವ್ಯವಸ್ಥೆಯ ಬಗ್ಗೆನೇ ತೀವ್ರವಾದಂತಹ ಆಕ್ರೋಶ ಜನವಲಯದಲ್ಲಿ ವ್ಯಕ್ತ ಆಗ್ತಾ ಇದೆ. ಕಾರಣ ಇಷ್ಟೇ, ನಾವು ವ್ಯವಸ್ಥೆಯ ಲೋಪವನ್ನ, ನಮ್ಮ ಸಮಸ್ಯೆಗಳನ್ನ ಮುಂದಿಟ್ಕೊಂಡು ಹೋಗೋದೇ ತಪ್ಪ, ವ್ಯವಸ್ಥೆಯ ಲೋಪವನ್ನ ಪ್ರಶ್ನಿಸೋದೇ ತಪ್ಪ, ನಮಗೆ ಬೇಕಾಗಿರುವಂತಹ ಸೂಕ್ತ ಸಮರ್ಪಕ ಸವಲತ್ತಿಗಾಗಿ ಆಗ್ರಹಿಸೋದೇ ತಪ್ಪ ಅನ್ನುವಂತ ನಿಟ್ಟಿನಲ್ಲಿ ಜನ ಪ್ರಶ್ನೆ ಮಾಡ್ತಾ ಇದ್ದಾರೆ. ಅದನ್ನ ಪ್ರಶ್ನೆ ಮಾಡುವವರಿಗೆ ಎನ್ಕೌಂಟರ್ ಉತ್ತರನ, ಅವರ ಪ್ರಾಣವನ್ನ ಬಲಿ ಪಡೆಯೋದೇ ಅಂತಿಮ ಉತ್ತರನ ಅನ್ನುವಂತಹ ನಿಟ್ಟಿನಲ್ಲಿ ಜನ ಪ್ರಶ್ನೆ ಮಾಡ್ತಾ ಇದ್ದಾರೆ. ಇದಕ್ಕೆ ಕಾರಣ ಆಗಿರೋದು ಬಿಹಾರದಲ್ಲಿ ನಡೆದಂತಹ ಆ ಒಂದು ಎನ್ಕೌಂಟರ್. ನಿಮ್ಗೆಲ್ರಿಗೂ ಸೋಷಿಯಲ್ ಮೀಡಿಯಾ ಬಳಸೋರಿಗೆ ಬಹುತೇಕ ವಿಚಾರ ಸಂಪೂರ್ಣವಾಗಿ ತಿಳಿಯದೆ ಹೋಗಿದ್ರು ಕೂಡ ಒಂದು ಸಣ್ಣ ಸಣ್ಣ ವಿಚಾರವಾಗಿ ನಿಮಗೆ ತುಣುಕಾಗಿ ನಿಮ್ಮ ಅರಿವಿಗೆ ಬಂದಿರುತ್ತೆ ಅಂತ ನಾನು ಅಂದ್ಕೊಳ್ತೇನೆ. ಭರತ್ ಭೂಷಣ್ ತಿವಾರಿ ಜಸ್ಟ್ ಕೇವಲ 28 ವರ್ಷದ ಯುವಕ, ಬಿಹಾರದವನು. ಬಿಹಾರದ ಭೋಜ್ಪುರ್ ಜಿಲ್ಲೆಯ ಶಂಕರಪುರ ಠಾಣೆ ವ್ಯಾಪ್ತಿಯಲ್ಲಿ ಬರುವಂತಹ ಒಂದು ಬಿಲಾವಟಿ ಅನ್ನೋದೊಂದು ಗ್ರಾಮದ ಯುವಕ. ಅನ್ಎಜುಕೇಟೆಡ್ ಅನ್ನಲ್ಲ, BSc ಪದವೀಧರ, BSc ಡಿಗ್ರಿ ಪಡ್ಕೊಂಡಿದ್ದಾನೆ. ಒಂದು ವ್ಯವಸ್ಥೆಯ ಬಗ್ಗೆ ಒಂದು ಅರಿವು ಇರುತ್ತೆ, ಜೊತೆಗೆ ತನ್ನದೇ ಆದಂತಹ ಕಲ್ಪನೆ. ಇತ್ತೀಚಿನ ದಿನಗಳಲ್ಲಿ ಯುವ ಸಮೂಹದ ಕಲ್ಪನೆ ಹೇಗಿರುತ್ತೆ, ಜೊತೆಗೆ ಈ ಬಿಸಿ ರಕ್ತದ ಯುವಕರಲ್ಲಿನ ಒಂದು ಆತ್ಮಸ್ಥೈರ್ಯ ಅಥವಾ ಹುರುಪು ಒಂಚೂರು ಹೆಚ್ಚೇ ಇರುತ್ತೆ ಮೊದಲಿಗಿಂತ. ಅವಕಾಶಗಳು ತೆರೆದುಕೊಂಡಿದ್ದಾವೆ. ನಮ್ಮ ಅನಿಸಿಕೆ, ಅಭಿಪ್ರಾಯಗಳನ್ನ ಹಂಚಿಕೊಳ್ಳೋದಕ್ಕೆ ಬೇಕಾದಂತಹ ವೇದಿಕೆಗಳು ಹಲವಷ್ಟಿದ್ದಾವೆ. ವಿಶೇಷವಾಗಿ ಈ ಡಿಜಿಟಲ್ ಮೀಡಿಯಾ ಯುಗದಲ್ಲಿ, ಸೋಷಿಯಲ್ ಮೀಡಿಯಾವನ್ನೇ ಹೆಚ್ಚಾಗಿ ಜನ ಬಳಸ್ತಿರುವಂತಹ ಇಂದಿನ ದಿನದಲ್ಲಿ ತಮ್ಮ ಅಭಿಪ್ರಾಯಗಳನ್ನ, ತಮ್ಮ ಅನಿಸಿಕೆಗಳನ್ನ ಮುಕ್ತವಾಗಿ ಹಂಚಿಕೊಳ್ಳೋದಕ್ಕೆ ಬೇರೆ ಬೇರೆ ಪ್ಲಾಟ್ಫಾರ್ಮ್ಗಳನ್ನ ಬಳಸ್ಕೊಳ್ತಾ ಇದ್ದಾರೆ. ಅದೇ ರೀತಿ ಭರತ್ ಭೂಷಣ್ ತಿವಾರಿ ಕೂಡ ಸೋಷಿಯಲ್ ಮೀಡಿಯಾದ ಮೂಲಕವೇ ಒಂದು ಆಡಳಿತ ವ್ಯವಸ್ಥೆಗೆ ಬಿಸಿ ಮುಟ್ಟಿಸ್ತಾ ಇದ್ದಂತಹ ಯುವಕ. ಅಧಿಕಾರಿ ವರ್ಗ, ಜನಪ್ರತಿನಿಧಿ ವಲಯಕ್ಕೆ ಚಾಲೆಂಜ್ ಹಾಕಿದ್ದ. ಜೊತೆಗೆ ಸಮಸ್ಯೆಗಳನ್ನ, ಆ ಸಮಸ್ಯೆಗೆ ಒಂದು ಪರಿಹಾರ ಬೇಕು ಅನ್ನೋ ನಿಟ್ಟಿನಲ್ಲಿ ಆಗ್ರಹಿಸ್ತಾ ಬರ್ತಾ ಇದ್ದ. ಆದ್ರೆ ದುರದೃಷ್ಟವಶಾತ್ ಕೆಲವು ದಿನದ ಹಿಂದಷ್ಟೇ 17ನೇ ತಾರೀಕು, ಇದೇ ತಿಂಗಳ 17ನೇ ತಾರೀಕು ಪೊಲೀಸರ ಗುಂಡಿಗೆ ಬಲಿಯಾಗಿದ್ದಾನೆ. ಏನು ಎತ್ತ, ಯಾಕಾಗಿ ಆಯ್ತು, ಆತ ಏನ್ ಮಾಡ್ದ, ಪೊಲೀಸರು ಏನ್ ಮಾಡಿದ್ರು, ಅಲ್ಲಿ ಆಗಿದ್ದೇನು, ಸಂಕ್ಷಿಪ್ತವಾಗಿ ಶಾರ್ಟ್ ಆಗಿ ನಿಮಗೆ ವಿವರಿಸುವಂತ ಒಂದು ಪುಟ್ಟ ಪ್ರಯತ್ನವನ್ನ ನಾನು ಮಾಡ್ತೇನೆ. ನೀವೇನಾದ್ರೂ ಫಸ್ಟ್ ಟೈಮ್ ನಮ್ಮನ್ನ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡದೆ ನಮ್ಮ ಚಾನಲ್ಗೆ ವಿಸಿಟ್ ಕೊಟ್ಟು ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊಳ್ತಾ ಇದ್ದೇನೆ. ಇಲ್ಲಿ ಆತ ಮಾಡಿದ್ದು ಸರಿಯೋ, ವ್ಯವಸ್ಥೆ ಮಾಡಿದ್ದು ಸರಿಯೋ ಗೊತ್ತಿಲ್ಲ. ನಾವು ಡಿಸಿಷನ್ಗೆ ಬರೋದಕ್ಕೆ ಆಗೋದಿಲ್ಲ. ಯಾಕಂತಂದ್ರೆ ಅಲ್ಲಿ ಅಸಲಿಗೆ ಏನಾಯ್ತು ಅನ್ನೋದನ್ನ ಸಂಪೂರ್ಣ ಅರಿತವರಿಗೆ ಅಷ್ಟೇ ಗೊತ್ತಿರುತ್ತೆ. ಒಂದು ಸಮರ್ಪಕವಾದಂತಹ ತನಿಖೆ ಆದಾಗ ಮಾತ್ರ, ಸಮಗ್ರ ತನಿಖೆ ಆದಾಗ ಮಾತ್ರ, ಅದರ ಸಮಗ್ರ ಜೊತೆಗೆ ನಿಷ್ಪಕ್ಷಪಾತವಾದಂತಹ ತನಿಖೆ ಆದಾಗ ಮಾತ್ರ ಅಸಲಿಯತ್ತು ಏನು ಅನ್ನೋದು ಗೊತ್ತಾಗ್ಲಿಕ್ಕೆ ಸಾಧ್ಯ. ಇಲ್ಲಿ ಭರತ್ ಭೂಷಣ್ ತಿವಾರಿ ಅನ್ನುವ ಯುವಕ ಒಂದು ರೀತಿಯಲ್ಲಿ ಆ ಭಾಗದ ಜನರಿಗೆ ಒಂದು ಹೋರಾಟಗಾರನಾಗಿ ಕಂಡಿರ್ತಾನೆ, ಹೋರಾಟಗಾರನಾಗಿ ಗುರುತಿಸ್ಕೊಂಡಿರ್ತಾನೆ. ಹೋರಾಟಗಾರ ಅಂದ್ರೆ ಬೀದಿಗಿಳಿದು ಪ್ರತಿಭಟನೆ ಮಾಡೋದು, ಅಥವಾ ಇನ್ಯಾವುದೋ ರಸ್ತೆ ತಡೆ ಮಾಡೋದು, ಅಥವಾ ಜನರ ಗುಂಪು ಸೇರಿಸ್ಕೊಂಡು ಹೋಗಿ ಪ್ರತಿಭಟನೆ ಮಾಡುವಂಥದ್ದು, ಆ ರೀತಿಯಾದಂತಹ ಹೋರಾಟ ಅಲ್ಲ. ತಮ್ಮೂರಿನ ಸಮಸ್ಯೆ, ತಮ್ಮ ಅಕ್ಕಪಕ್ಕದ ಊರಿನ ಸಮಸ್ಯೆ, ಜನರಿಗೆ ಏನ್ ಬೇಕಾಗಿದೆ, ಏನ್ ಆಗ್ಬೇಕಾಗಿದೆ ಅದನ್ನ ಇಟ್ಕೊಂಡು ಮಾಡ್ತಾ ಇದ್ದ. ಸೋಷಿಯಲ್ ಮೀಡಿಯಾವನ್ನ ಬಳಸ್ಕೊಂಡು ತನ್ನ ವಿಚಾರಧಾರೆಗಳನ್ನ ಪೋಸ್ಟ್ ಹಾಕೊಂಡು ಬರ್ತಾ ಇದ್ದ. ಬರ್ತಾ ಆತನ ಆಕ್ರೋಶ, ಆಗ್ರಹ ತೀವ್ರಗೊಳ್ಳುತ್ತಾ ಹೋಗುತ್ತೆ. ಮುಖ್ಯವಾಗಿ ಆತ ಕೆಲವು ವರ್ಷದ ಹಿಂದೆ ಅಲ್ಲಿ ಪಕ್ಕದ ಊರಿನಲ್ಲಿ ದೊಡ್ಡ ಪ್ರವಾಹ ಬಂದಿರುತ್ತಂತೆ, ಗಂಗಾ ನದಿಯ ಪ್ರವಾಹ ಬಂದಿರುತ್ತೆ. ಆ ಪ್ರವಾಹದಿಂದ ನೂರಾರು ಮನೆಗಳು ನದಿಯ ಪ್ರವಾಹದಲ್ಲಿ ಕೊಚ್ಕೊಂಡು ಹೋಗಿರುತ್ತೆ. ಅನೇಕ ಮಂದಿ ನಿರಾಶ್ರಿತರಾಗಿರುತ್ತೆ, ನೂರಾರು ಕುಟುಂಬಗಳು ನಿರಾಶ್ರಿತರಾಗಿರುತ್ತಾರೆ. ಅಂಥವ್ರು, ಆ ನಿವಾಸಿಗಳಿಗೆ ಪುನರ್ವಸತಿ, ನಮ್ಮ ಇಲ್ಲಿ ಯಾವ ರೀತಿಯಾದಂತಹ ವ್ಯವಸ್ಥೆಯನ್ನು ಮಾಡ್ತೇವೆ. ಬೇರೆ ಬೇರೆ ಕಡೆಗಳಲ್ಲಿ ಪ್ರವಾಹ ಬಂದಿದೆ, ಉತ್ತರ ಕರ್ನಾಟಕ ಭಾಗದಲ್ಲಿ ಪ್ರವಾಹ ಬಂದಿದೆ. ನಾವು ಕೂಡ ಅದರ ಕಣ್ಣರೆ ಕಣ್ಣಂತವ್ರು. ಆ ಯುವಕ ಕೂಡ ಅದನ್ನ ಕಂಡಿದ್ದಾನೆ, ಅಲ್ಲಿನ ಜನರ ಸ್ಥಿತಿಗತಿಯನ್ನ ಕಂಡಿದ್ದಾನೆ, ಮರುಕಪಟ್ಟಿದ್ದಾನೆ. ಒಬ್ರು ಮನೆ ಕೊಚ್ಚಿ ಹೋಯ್ತು ಅಂತ ಅಂದಾಕ್ಷಣ ಏನೂ ಇರೋದಿಲ್ಲ, ಮನೆಯ ಸಂಪೂರ್ಣ ನೀರು ಪಾಲಾಗಿ ಹೋಗಿರುತ್ತೆ. ಜೀವಗಳು ಬದುಕಿದ್ರೆ ಅದು ದೊಡ್ಡ ಅದೃಷ್ಟ, ದೊಡ್ಡ ಪುಣ್ಯ ಅಂತ ನಾವು ಭಾವಿಸ್ಬೇಕಾಗುತ್ತೆ. ಅಂಥವರಿಗೆ ಪರಿಹಾರವನ್ನು ಒದಗಿಸಬೇಕು, ಪರಿಹಾರ ಸಿಗ್ಬೇಕು, ಜೊತೆಗೆ ವಸತಿಯನ್ನ ಒದಗಿಸಬೇಕು ಅನ್ನೋ ನಿಟ್ಟಿನಲ್ಲಿ
ಆಡಳಿತ ವ್ಯವಸ್ಥೆಯನ್ನ ಅಧಿಕಾರಿ ವರ್ಗವನ್ನ ನಿರಂತರವಾಗಿ ಎಚ್ಚರಿಸುವ ಕೆಲಸವನ್ನು ಮಾಡ್ತಿದ್ದ. ಆರಂಭದಲ್ಲಿ ಪತ್ರ ವ್ಯವಹಾರಗಳನ್ನ ಮಾಡ್ತಾ ಇದ್ದಂತೆ, ಅಧಿಕಾರಿಗಳಿಗೆ ಹೋಗಿ ಕಚೇರಿಗಳಿಗೆ ಹೋಗಿ ಮನವಿಯನ್ನ ಕೊಡ್ತಾ ಇದ್ದ. ಒಂದಷ್ಟು ಸಹಜ, ನಾವು ಕೂಡ ಎಷ್ಟು ಅಂತ ಮನವಿ ಕೊಡ್ತೇವೆ, ಹೋಗಿ ಹೋಗಿ ನಮ್ಮಲ್ಲಿ ಒಂದು ಮಾತಿದ್ದಲ್ಲ, ಹೋಗಿ ಹೋಗಿ ನಮ್ಮ ಚಪ್ಪಲಿ ಸವಿತೆ ಹೊರತು ಅದಕ್ಕೆ ಒಂದು ಪರಿಹಾರ ಸಿಗ್ಲಿಲ್ಲ ಅಂತ. ಈತ ಒಂದು 28 ವರ್ಷದ ಯುವಕ ಏನೋ ಹುರುಪಿನಲ್ಲಿ ಹೋದವನು ಮನವಿಯನ್ನ ಕೊಡ್ತಾನೆ, ಪ್ರತಿನಿಧಿಗಳಿಗೆ ಮನವಿಯನ್ನ ಕೊಡ್ತಾನೆ, ಅಧಿಕಾರಿಗಳಿಗೆ ಮನವಿಯನ್ನ ಕೊಡ್ತಾನೆ, ಏನೂ ಆಗೋದಿಲ್ಲ. ಕಡೆಗೊಮ್ಮೆ ಈ ಸೋಷಿಯಲ್ ಮೀಡಿಯಾ ಅವಕಾಶ ಇರುತ್ತಲ್ಲ, ಅಲ್ಲಿ ಆತನ ಅಕೌಂಟ್ ಅಂತ ಇರುತ್ತೆ, ಅಲ್ಲಿ ಪೋಸ್ಟ್ ಗಳನ್ನ ಹಾಕ್ತಾ, ವಿಚಾರಗಳನ್ನ ಶೇರ್ ಮಾಡ್ಕೊಳ್ತಾ, ಒಂದಷ್ಟು ಹೊರ ಜಗತ್ತಿಗೆ ತನ್ನನ್ನ ಮುಕ್ತವಾಗಿ ತೆರೆದುಕೊಳ್ತಾನೆ, ಹೊರ ಜಗತ್ತಿಗೆ ವಿಚಾರಗಳು ತಿಳಿಯುವ ಹಾಗೆ ಮಾಡ್ತಾ ಇರ್ತಾನೆ. ಜೊತೆಗೆ ತಾನು ಯಾರ್ಯಾರಿಗೆ ಮನವಿ ಕೊಟ್ಟಿದ್ದಾನೆ, ಎಲ್ಲಿ ಮನವಿ ಕೊಟ್ಟಿದ್ದಾನೆ ಎಲ್ಲವನ್ನು ಓಪನ್ ಆಗಿ ಹೇಳ್ಕೊಳ್ತಾ ಇರ್ತಾನೆ. ಇದು ಅಧಿಕಾರಿಗಳಿಗೆ ಸಹಿಸಿಕೊಳ್ಳೋದಕ್ಕೆ ಆಗೋದಿಲ್ಲ. ಅಧಿಕಾರಿಗಳಿಗೆ ಮಾತ್ರವಲ್ಲ, ಅದನ್ನ ಆ ವ್ಯಾಪ್ತಿಯ ಜನಪ್ರತಿನಿಧಿಗಳಿಗೂ ಕೂಡ ಸಹಿಸಿಕೊಳ್ಳೋದಕ್ಕೆ ಆಗೋದಿಲ್ಲ. ಅವರು ಈತನ ಮನವಿಗೆ ಸ್ಪಂದಿಸಿ ಏನಾದ್ರು ಮಾಡಿಕೊಟ್ಟಿದ್ರೆ ಸುಮ್ಮನೆ ಆಗ್ಬೋದಿತ್ತು. ಆದ್ರೆ ಆ ಸ್ಪಂದನೆ ಮಾಡೋದು ಬಿಟ್ಟು ಈತನ ಪೋಸ್ಟಿಗೆ ವಿರುದ್ಧವಾಗಿ ಅವ್ರು ನಿಲ್ತಾರೆ. ಕೆಲವು ದಿನ ಹಿಂದೆ ಅಲ್ಲಿ SDM ಅಂತ, ಸಬ್ ಡಿವಿಷನ್ ಮ್ಯಾಜಿಸ್ಟ್ರೇಟ್ ಅಂತ ಕರೀತಾರೆ, ನಾವು ಇಲ್ಲಿ ಉಪವಿಭಾಗಾಧಿಕಾರಿ ಅಂತ ಕರೀತಾರೆ ನಮ್ಮ ಕರ್ನಾಟಕ ಭಾಗದಲ್ಲಿ. ಉತ್ತರ ಭಾರತ ಭಾಗದಲ್ಲಿ SDM ಅಂತ ಅವ್ರನ್ನ ಕರೀತಾರೆ. SDM ವಿರುದ್ಧ ಒಂದು ಪೋಸ್ಟ್ ಅನ್ನ ಹಾಕ್ತಾನೆ ಅಂತ. ಆ ಪೋಸ್ಟ್ ಹಾಕಿದ ನಂತರದಲ್ಲಿ ಅದನ್ನ ಸೋಷಿಯಲ್ ಮೀಡಿಯಾದಲ್ಲಿ ಬಂದು ಹೇಳ್ಕೊಳ್ತಾನೆ. ಅದು ಅಲ್ಲಿ ಅವರ ನಡುವೆ ಏನಾಯ್ತು ಅನ್ನೋದು ಗೊತ್ತಿಲ್ಲ, ಅಧಿಕಾರಿ ಪೊಲೀಸ್ ಇಲಾಖೆಯ ನಡುವೆ ಏನಾಯ್ತು ಅನ್ನೋದು ಗೊತ್ತಿಲ್ಲ. ಈ ಮಧ್ಯದಲ್ಲಿ ಆತ ಆರಂಭದಿಂದಲೇ ಈತ ಪೋಸ್ಟ್ ಅನ್ನ ಹಾಕೊಂಡಿರ್ತಾನೆ, ಜೊತೆಗೆ ವಿಚಾರಗಳನ್ನ ಹೇಳ್ಕೊಂಡ್ ಬರ್ತಾ ಇರ್ತಾನೆ, ಜನರ ಸಮಸ್ಯೆಗಳನ್ನ ಹೇಳ್ಕೊಂಡ್ ಬರ್ತಾ ಇರ್ತಾನೆ ಅಂತ ಹೇಳದಲ್ಲ. ಎಲ್ಲೂ ಸ್ಪಂದನೆ ಸಿಗದಿದ್ದಾಗ ಕಡೆಗೊಮ್ಮೆ ಈತ ಬಂದೂಕನ್ನು ಕೂಡ ಖರೀದಿ ಮಾಡಿರ್ತಾನಂತೆ, ಅಕ್ರಮವಾಗಿ. ಕಾನೂನು ಪ್ರಕಾರ ಖರೀದಿ ಮಾಡೋದಿಲ್ಲ. ಇಲ್ಲಿ ಬಂದೂಕನ್ನು ಈತನೊಬ್ಬನೇ ಖರೀದಿ ಮಾಡೋದಿಲ್ಲ. ಅಲ್ಲಿ ಆ ಭಾಗದ ಉತ್ತರ ಭಾರತ ಭಾಗದಲ್ಲಿ, ಎಸ್ಪೆಷಲಿ ಈ ಬಿಹಾರ ಅಂತ ರಾಜ್ಯಗಳಲ್ಲಿ, ಈ ಅಕ್ರಮವಾಗಿ ಶಸ್ತ್ರಾಸ್ತ್ರಗಳನ್ನ, ಕೇವಲ ಬಂದೂಕು ಮಾತ್ರ ಅಲ್ಲ, ಬೇರೆ ಬೇರೆ ರೀತಿಯಾದಂತಹ ಮಾರಕಾಸ್ತ್ರಗಳನ್ನ ಹೊಂದಿರ್ತಾರೆ. ಇದನ್ನ ನಾನು ಸಮರ್ಥನೆ ಮಾಡಿಕೊಳ್ತೇನೆ, ಜಸ್ಟ್ ಮಾಹಿತಿಗಾಗಿ ಹೇಳ್ತಾ ಇದ್ದೇನೆ ಅಷ್ಟೇ. ಈ ನಾಡ ಬಂದೂಕು ಅಥವಾ ಬೇರೆ ಬೇರೆ ರೀತಿಯ ಬಂದೂಕುಗಳನ್ನ ಅವರು ಹೊಂದಿರ್ತಾರೆ. ಅಲ್ಲಿ ಅಪರಾಧ ಚಟುವಟಿಕೆಗಳು ಕೂಡ ಅದೇ ರೀತಿಯಾಗಿ ನಡೀತಾ ಇರುತ್ತೆ. ಅಲ್ಲಿನ ವ್ಯವಸ್ಥೆ ಹೇಗಿದೆ ಅನ್ನೋದು ಗೊತ್ತಿಲ್ಲ, ಬಟ್ ಸುಧಾರಣೆ ಕಾಣಬೇಕಾದಂತಹ ರಾಜ್ಯದಲ್ಲಿ ಬೇರೆ ಬೇರೆ ರೀತಿಯಾಗಿ ನಾವು ಚರ್ಚೆ ಮಾಡ್ತೇವೆ. ಅಲ್ಲಿನ ಆಡಳಿತ ವ್ಯವಸ್ಥೆ, ಸರ್ಕಾರ, ಜೊತೆಗೆ ಅಲ್ಲಿನ ಸಚಿವರುಗಳು ಹೇಗಿದ್ದಾರೆ ಅನ್ನೋದು ಕೂಡ ಇತ್ತೀಚಿನ ದಿನಗಳಲ್ಲಿ ತುಂಬಾನೇ ಹೊರ ಜಗತ್ತಿಗೆ ಗೊತ್ತಾಗ್ತಾ ಇದೆ. ಟ್ರೋಲ್ಗೂ ಕೂಡ ಒಳಗಾಗ್ತಾ ಇದೆ. ಎಂತೆಂಥವರಲ್ಲಿ ಅಧಿಕಾರವನ್ನ ನಡೆಸ್ತಾ ಇದ್ದಾರೆ, ಸಚಿವ ಸ್ಥಾನದಲ್ಲಿ ಕುಳಿತು ಜವಾಬ್ದಾರಿಯನ್ನು ನಿರ್ವಹಿಸ್ತಾ ಇದ್ದಾರೆ ಅಂತ. ಹಾಗಾಗಿ ಈತನು ಒಂದು ಬಂದೂಕನ್ನ ಪರ್ಚೇಸ್ ಮಾಡಿರ್ತಾನೆ. ಅದನ್ನ ಇಟ್ಕೊಂಡು ಬೆದರಿಸುವಂತಹ ಕಾರ್ಯ ಆಗ್ತಾ ಇತ್ತು ಅನ್ನುವಂಥದ್ದು ಕೂಡ ಹೇಳ್ತಾ ಇದ್ದಾರೆ. ಗೊತ್ತಿಲ್ಲ, ನಾವು ಎಲ್ಲವನ್ನು ಹೇಳೋದಕ್ಕೆ ಆಗೋದಿಲ್ಲ. ಜಸ್ಟ್ ಒಂದು ವಿಚಾರವನ್ನ ನಿಮಗೆ ಹೇಳ್ತಾ ಇದ್ದೇನೆ ಅಷ್ಟೇ. ಅಧಿಕಾರಿಗಳಿಗೆ ಬೆದರಿಕೆ ಆಗ್ತಾ ಇದ್ದ, ಬೇರೆ ಹೊರಗೆ ಹೋಗಿ ಬೆದರಿಕೆಯನ್ನು ಆಗ್ತಾ ಇದ್ದ ಅನ್ನುವಂಥ ನಿಟ್ಟಿನಲ್ಲೂ ಕೂಡ ಚರ್ಚೆ ಆಗ್ತಾ ಇದೆ. ಅದ ನಂತರದಲ್ಲಿ ಈ ವಿಚಾರ ಪೊಲೀಸರಿಗೂ ಕೂಡ ಗೊತ್ತಾಗ್ತಾ, ಪೊಲೀಸರು ಹೇಗಾದ್ರೂ ಮಾಡಿ ಆತನನ್ನ ಅರೆಸ್ಟ್ ಮಾಡಬೇಕು ಅಂತ ಬರ್ತಾರೆ. ಇದು ಜೂನ್ 15 ನಂತರ ಹಂತ ಹಂತವಾಗಿ ಆತನ ಮನೆಗೆ ಬಂದು ಆತನನ್ನ ವಶಕ್ಕೆ ಪಡೆಯುವಂತ, ಅರೆಸ್ಟ್ ಮಾಡುವಂತ ಪ್ರಕ್ರಿಯೆಯಲ್ಲಿ ಅವರು ತೊಡಗಿಸ್ಕೊಳ್ತಾರೆ. ಆದ್ರೆ ಸಾಧ್ಯ ಆಗೋದಿಲ್ಲ. ಒಮ್ಮೆ ಬರ್ತಾರೆ, ನೋಡ್ತಾರೆ, ಆತ ಬಂದು ಇಟ್ಕೊಂಡಿರ್ತಾನೆ, ಅವಾಜ್ ಆಗ್ತಾನೆ, ಅವ್ರಿಗೂ ಪ್ರತ್ಯುತ್ತರವನ್ನ ಈತನು ಕೊಡ್ತಾನೆ. ಪೊಲೀಸರು ವಾಪಸ್ ಹೋಗ್ತಾರೆ. ಮತ್ತೆ ಪುನಃ ಬರ್ತಾರೆ. ಹಿರಿಯ ಅಧಿಕಾರಿ ಒಬ್ರು ಬಂದು ಆತನ ಮನೆಯಲ್ಲೇ ಕುಳಿತು, ಆತ ಅಧಿಕಾರಿ ಎದುರು ಕಾಲ ಮೇಲೆ ಕಾಲ ಹಾಕೊಂಡು ಬಂದೂಕನ್ನು ಇಟ್ಕೊಂಡು ಕೂತಿರ್ತಾನೆ. ಒಂದಷ್ಟು ಮಂದಿ ಪೊಲೀಸರು ಸುತ್ತುವರೆದಿರ್ತಾರೆ. ಆತನನ್ನ ಆ ಮೂಲಕ ವಶಕ್ಕೆ ಪಡೆಯುವಂತ ಪ್ರಯತ್ನ ಆಗುತ್ತೆ. ಅಲ್ಲೂ ಕೂಡ ಈತ ಬಂದೂಕನ್ನ ಎತ್ತುತ್ತಾನೆ. ಆ ಸಂದರ್ಭದಲ್ಲಿ ಆ ತಾಯಿಯೇ ಬಂದು ತಡಿತಾರೆ, ಈ ರೀತಿ ಮಾಡೋದು ಬೇಡ ಅನ್ನೋ ನಿಟ್ಟಿನಲ್ಲಿ ತಡಿತಿರುವಂತಹ ವಿಡಿಯೋ ಕೂಡ ವೈರಲ್ ಆಗಿದೆ. ಅಲ್ಲಿಗೆ ಅವರು ಅದು ಕೂಡ ಸಫಲ ಆಗೋದಿಲ್ಲ, ವಾಪಸ್ ಹೋಗ್ತಾರೆ. ಪುನಃ ಅದೇ ಸಂಜೆ ಕೂಡ ಬರ್ತಾನೆ, ಅದು ಕೂಡ ಸಫಲ ಆಗೋದಿಲ್ಲ. ಆಮೇಲೆ 17ನೇ ತಾರೀಕು ಬೆಳಗ್ಗಿನ ಹೊತ್ತು ಬರ್ತಾರೆ ಅಂತೆ. ಒಂದು ಹಳ್ಳಿಗಾಡಿನ ಮನೆ, ಪುಟ್ಟ ಮನೆ, ಒಂದು ಬಯಲು ಪ್ರದೇಶದ ರೀತಿ ಇರುತ್ತೆ. ಅಲ್ಲೊಂದು ಮನೆ ವಾಸ ಇರ್ತಾರೆ. ಆತನಿಗೆ ಸಹೋದರ, ಅಣ್ಣ, ತಮ್ಮ, ಅಪ್ಪ, ಅಮ್ಮ, ಇಷ್ಟು ಜನ ಮನೇಲಿ ವಾಸ ಇರ್ತಾರೆ. ಬೆಳಗ್ಗೆ ಬಂದು ಫುಲ್ ಆ ಏರಿಯಾವನ್ನೇ ಕವರ್ ಮಾಡಿರ್ತಾರೆ ಅಂತೆ. ಪೊಲೀಸರು ಹೆಚ್ಚಿನ ಫೋರ್ಸ್ ಅನ್ನು ಕರ್ಸ್ಕೊಂಡು ಕವರ್ ಮಾಡಿರ್ತಾರೆ. ಈತ ಎದ್ದು ನೋಡಿದಾಗ ಪೊಲೀಸರೆಲ್ಲ ಬಂದು ನಿಂತಿರ್ತಾರೆ. ಜೋರಾಗಿ ಅನೌನ್ಸ್ ಮಾಡ್ತಾ ಇರ್ತಾರೆ, ನೀವು ಬಂದು ಸರೆಂಡರ್ ಆಗು ಅಂತ. ಈತ ಮನೆ ಮೇಲ್ಭಾಗಕ್ಕೆ ಹೋಗಿ ಅಲ್ಲಿ ಸಹಜ ಈತ ಬಂದೂಕನೆಲ್ಲೇ ತನ್ನ ಆಹ್ವಾನ ಕಂಟಿನ್ಯೂ ಮಾಡಿರ್ತಾನೆ. ಒಂದು ರೌಂಡ್ ಫೈರ್ ಮಾಡ್ತಾನೆ. ಅದು ಗಾಡಿಯ ಅವರ ಪೊಲೀಸ್ ವಾಹನದ ಬಾನೆಟ್ ಮೇಲೆ ತಗಲಿದೆ ಅಂತ ಹೇಳ್ತಾ ಇದ್ದಾರೆ. ಅಲ್ಲಿಂದ ಪುನಃ ಆತ ಕೆಳಗಿಳಿದು ಬಂದು ಅದನ್ನು ಕೂಡ ವಿಡಿಯೋ ಮಾಡ್ಕೊಂಡಿದ್ದಾನೆ. ಈತ ಏನೇನು ಹೇಳ್ತಾ ಬಂದಿದ್ದ ಪ್ರತಿಯೊಂದನ್ನು ಕೂಡ ಆತನ ಫೇಸ್ಬುಕ್ ಅಕೌಂಟ್ ನಲ್ಲಿ ಲೈವ್ ಆಗಿ ವಿಡಿಯೋ ಮಾಡ್ಕೊಂಡು ಶೇರ್ ಮಾಡ್ಕೊಳ್ತಾ ಇದ್ದ. ಕೆಳಗೆ ಬಂದಾಗ ಅಲ್ಲೂ
ಮಾತಿಗೆ ಮಾತು ಬೆಳೆಯುತ್ತೆ. ಆ ಕಡೆಯಿಂದ ಅವರು ಡಿಮಾಂಡ್ ಮಾಡ್ತಾರೆ, ನೀನು ಬಂದು ಸರೆಂಡರ್ ಆಗು, ಆ ಬಂದೂಕನ್ನ ಕೆಳಗಿಟ್ಟು ಸರೆಂಡರ್ ಆಗು, ನಮ್ ಜೊತೆಗೆ ನಮ್ಮ ವಶಕ್ಕೆ ಬಂದು ಸೇರ್ಕೊಳ್ಳೋ ಅಂತೆಲ್ಲ ಹೇಳ್ತಾರೆ. ಈತನು ಈ ಬದಿಯಿಂದ ಪ್ರತ್ಯುತ್ತರವನ್ನು ಕೊಡ್ತಾನೆ. ವ್ಯವಸ್ಥೆಯ ಬಗ್ಗೆನೆ ತನ್ನ ಆಕ್ರೋಶನ ಆ ಸಂದರ್ಭದಲ್ಲೂ ಕೂಡ ವ್ಯಕ್ತಪಡಿಸ್ತಾನೆ. ಅದನ್ನು ವಿಡಿಯೋ ಮೂಲಕ ಶೇರ್ ಮಾಡ್ಕೊಂಡಿದ್ದಾನೆ. ಆ ಸಂದರ್ಭದಲ್ಲಿ ಪೊಲೀಸರು ಆತನ ಮೇಲೆ ಫೈರಿಂಗ್ ಮಾಡ್ತಾರೆ. 4 ಸುತ್ತು ಗುಂಡು ಹಾರಿಸ್ತಾರಂತೆ. ಆತನ ತಂದೆ ತಾಯಿಯಲ್ಲೇ ಇರ್ತಾರೆ, ಸಹೋದರ ಕೂಡ ಇರ್ತಾರೆ, ಎಲ್ಲರ ಎದುರಲ್ಲಿ ಒಂದಷ್ಟು ಸುತ್ತಮುತ್ತ ಗ್ರಾಮಸ್ಥರು ಕೂಡ ಇರ್ತಾರೆ, ದೂರದಲ್ಲಿ ನಿಂತು ನೋಡ್ತಾ ಇರ್ತಾರೆ. ಇಲ್ಲಿ ಈತ ಏಕಾಂಗಿಯಾಗಿರ್ತಾನೆ. ಆ ಕಡೆ ಪೊಲೀಸರು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ನಿಂತಿರ್ತಾರೆ. ಅವರು ಕೂಡ ಶಸ್ತ್ರಧಾರಿಗಳಾಗಿ ಇರ್ತಾರೆ. ಪೊಲೀಸರು ಏನು ಹೇಳೋದು ಅಂತ ಹೇಳಿದ್ರೆ, ಈತ ನಮ್ಮ ಮೇಲೆ ದಾಳಿಗೆ ಮುಂದಾದ ಆ ಸಂದರ್ಭದಲ್ಲಿ ನಾವು ನಮ್ಮ ಆತ್ಮರಕ್ಷಣೆಗೆ ಸಹಜ ಪೊಲೀಸರು ಅವರಿಗೆ ಅಧಿಕಾರ ಇದೆ, ಅವರಿಗೆ ಬೇಕಾದಂತಹ ಶಸ್ತ್ರಗಳನ್ನ ಕೊಟ್ಟಿರ್ತಾರೆ. ಅಗತ್ಯ ಸಂದರ್ಭದಲ್ಲಿ ತಮಗೆ ಅಪಾಯ ಬಂದಂತಹ ಸಂದರ್ಭದಲ್ಲಿ ಅವುಗಳನ್ನ ಬಳಸ್ಕೊಳ್ಬಹುದು. ಅವರು ಕೂಡ ಅದನ್ನೇ ಡಿಪೆಂಡ್ ಮಾಡ್ಕೊಳ್ತಾ ಇದ್ರು. ನಮ್ಮ ಮೇಲೆ ದಾಳಿಗೆ ಬಂದ ಆ ಸಂದರ್ಭದಲ್ಲಿ ನಾವು ಆತನ ಮೇಲೆ ಫೈರ್ ಮಾಡಿದ್ವಿ ಅನ್ನೋ ವಿಚಾರವನ್ನ ಹೇಳಿದ್ರು. ಆದ್ರೆ ಅದಾದ ನಂತರ 2-3 ದಿನದ ಬಳಿಕ ಈತನ ಫೇಸ್ಬುಕ್ ಲೈವ್ ನಲ್ಲಿ ವಿಡಿಯೋ ಬಂದಿತ್ತಲ್ಲ, ಆ ವಿಚಾರವನ್ನ ವಿಡಿಯೋವನ್ನ ಸೂಕ್ಷ್ಮವಾಗಿ ನೋಡ್ತಾರೆ. ಅಲ್ಲಿ ಈತ ತನ್ನ ಬಳಿ ಇದ್ದಂತಹ ಬಂದೂಕೇನಿತ್ತು ಅದನ್ನ ಪೊಲೀಸರ ಎದುರಿಗೆ ಹಾಕಿ ಅದನ್ನ ಒಬ್ಬ ಪೊಲೀಸ್ ಬಂದು ಅದನ್ನ ತೆಗೆದುಕೊಳ್ಳುವ ಕೂಡ ಕ್ಯಾಪ್ಚರ್ ಆಗಿದೆ. ಅದಾದ ನಂತರದಲ್ಲಿ ಇವನ ಮೇಲೆ ಫೈರ್ ಮಾಡ್ತಾರೆ ಅಂತ ಈತನ ತಾಯಿ ಕೂಡ ಅದನ್ನೇ ಹೇಳ್ತಾರೆ. ನನ್ನ ಮಗ ಬಂದೂಕನ್ನ ಅವರ ಪೊಲೀಸವರಿಗೆ ವಶಕ್ಕೆ ಕೊಟ್ಟು ಅವರಿಗೆ ಸರೆಂಡರ್ ಆಗ್ಲಿಕ್ಕೆ ರೆಡಿ ಆಗಿದ್ದ. ಆ ಸಂದರ್ಭದಲ್ಲಿ ಈತನ ಮೇಲೆ ಫೈರಿಂಗ್ ಅನ್ನ ಮಾಡಿದ್ದಾರೆ. 4 ಸುತ್ತು ಗುಂಡನ್ನ ಹಾರಿಸಿ ಮಗನನ್ನ ಕೊಂದಿದ್ದಾರೆ ಅಂತ ತಾಯಿ ಹೇಳ್ತಾ ಇದ್ದಾರೆ. ಪೊಲೀಸರು ಈ ನಿಶಸ್ತ್ರಧಾರಿಯಾದಂತ ಸಂದರ್ಭದಲ್ಲಿ ಇವನ ಮೇಲೆ ಅಟ್ಯಾಕಿಗೆ ಮುಂದಾದ್ರು. ಇವರಿಗೆ ಬಂಧನ ಮಾಡಬೇಕು ಅಂತ ಈ 4 ದಿನ ಬಂದು ಹೋದ್ರಲ್ಲ, ಆ ಸಂದರ್ಭದಲ್ಲೇ ವಶಕ್ಕೆ ಪಡೆಯುವಂತ ಅವಕಾಶ ಸುಮಾರಿತ್ತು. ಪೊಲೀಸರಿಗೆ ಸಾಧ್ಯ ಇಲ್ಲದ್ದು ಏನೂ ಇಲ್ಲ, ಮಾಡ್ಬೋದಿತ್ತು. ಆದ್ರೆ ಆ ಸಂದರ್ಭದಲ್ಲಿ ಮಾಡೋದನ್ನ ಈತ ತನ್ನ ಬಂದೂಕನ ಎದುರಿಗೆ ಹಾಕಿ ನಿಶಸ್ತ್ರಧಾರಿಯಾಗಿ ಇದ್ದಂತಹ ಸಂದರ್ಭದಲ್ಲಿ ಬಳಸ್ಕೊಂಡು ಏಕಾಏಕಿ ತನ್ನ ಮೇಲೆ ಗುಂಡಿನ ದಾಳಿ ಮಾಡಿ ಎನ್ಕೌಂಟರ್ ಮಾಡಿದಾರೆ ಅನ್ನುವಂತಹ ಆರೋಪ ಈಗ ಚರ್ಚೆಗೆ ಕಾರಣ ಆಗಿರುವಂತದ್ದು. ತುಂಬಾನೇ ದೇಶವ್ಯಾಪಿ ಇದಕ್ಕೆ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ನಾವು ನಮ್ಮ ಸಮಸ್ಯೆಗಳನ್ನ ಹೇಳ್ಕೊಂಡು ಪ್ರಶ್ನೆ ಮಾಡೋದೇ ತಪ್ಪ, ನಾವು ಪ್ರಶ್ನೆ ಮಾಡಿದಂತಹ ಸಂದರ್ಭದಲ್ಲಿ ನಮಗೆ ಸಿಗುವಂತಹ ಉತ್ತರ ಇದಾ ಅನ್ನುವಂತ ನಿಟ್ಟಿನಲ್ಲಿ ಜನ ಕ್ವಶನ್ ಮಾಡ್ತಾ ಇದ್ದಾರೆ. ಇಲ್ಲಿ ಒಬ್ಬ ಪೊಲೀಸ್ ಅಧಿಕಾರಿ ತಾಸುಗಟ್ಲೆ ಬಂದು ಮಾತನಾಡಿ ಹೋದಂತಹ ಸಂದರ್ಭದಲ್ಲಿ ಅಲ್ಲೂ ಕೂಡ ಸುಮಾರು ಅವಕಾಶ ಇತ್ತು ಆತನನ್ನ ವಶಕ್ಕೆ ಪಡೆಯೋದಕ್ಕೆ. ಅಲ್ಲಿ ಏನು ಮಾತುಕತೆ ಆಯ್ತು ಗೊತ್ತಿಲ್ಲ. ಮಾರನೇ ದಿನ ಬೆಳ್ಳಂಬೆಳಗ್ಗೆ ಬಂದು ಈ ರೀತಿಯಾಗಿ ಮಾಡಿದ್ದಾರೆ. ನಾನು ಆತ ಬಂದೂಕು ಬಳಸಿದ್ದನ್ನ ಸಮರ್ಥನೆ ಮಾಡಿಕೊಳ್ತಾ ಇಲ್ಲ, ಈ ಕಡೆ ಪೊಲೀಸರು ಮಾಡಿದ್ದು ಸರಿ ಅಂತನೂ ಕೂಡ ಸಮರ್ಥನೆ ಮಾಡಿಕೊಳ್ತಾ ಇಲ್ಲ. ಕಾನೂನು ವಿಚಾರದಲ್ಲಿ, ನ್ಯಾಯ ವಿಚಾರದಲ್ಲಿ, ತನಿಖೆ ವಿಚಾರದಲ್ಲಿ ಸಮಗ್ರವಾಗಿ ನಡೆದಾಗ ಮಾತ್ರ ಅದರ ಅಸಲಿಯತ್ತು ಹೊರಗೆ ಬರೋದಕ್ಕೆ ಸಾಧ್ಯ ಅಂತ ನಾನು ಹೇಳಕ್ಕೆ ಬಯಸ್ತೇನೆ ಅಷ್ಟೇ. ಪೋಷಕರಿಗೆ ಹೇಳ್ತಾ ಇದ್ದಾರೆ, ಪೋಷಕರ ಸ್ಟೇಟ್ಮೆಂಟ್ ಅನ್ನು ಕೂಡ ತೆಗೆದುಕೊಂಡಿದ್ದಾರೆ. ಆರಂಭದಲ್ಲಿ ಅಲ್ಲಿನ ಸಚಿವರು ಸಿಎಂ ಆದಿಯಾಗಿ ಇದನ್ನ ಸಮರ್ಥನೆ ಮಾಡಿಕೊಳ್ತಾ ಇದ್ರು, ಪೊಲೀಸರ ಆತ್ಮರಕ್ಷಣೆಗಾಗಿ ಮಾಡಿದ್ದಾರೆ ಅಂತ. ಅದಾದ ನಂತರ ಆ ವಿಡಿಯೋ ಬಂದ ನಂತರದಲ್ಲಿ ಒಂದಷ್ಟು ಅವ್ರಿಗೂ ಕೂಡ ಬಿಸಿ ಮುಟ್ಟಿದೆ ಅಂತ ನಾವು ಭಾವಿಸ್ಬೇಕಾಗುತ್ತೆ. ಜನ ಅದನ್ನೇ ಇಟ್ಕೊಂಡು ಪ್ರಶ್ನೆ ಮಾಡ್ತಾ ಇದ್ದಾರೆ. ಆತ ಒಂದು ವೇಳೆ ನಟೋರಿಯಸ್ ಆಗಿದ್ರೆ ಈ ಮೊದಲ ಕ್ರಮ ಕೈಗೊಳ್ಳಬಹುದಿತ್ತಲ್ಲ, ಇಲ್ಲಿವರೆಗೆ ಯಾಕೆ ಕಾಯಬೇಕು ಆಗಿತ್ತು ಅನ್ನೋಂಥ ಪ್ರಶ್ನೆ. ಜೊತೆಗೆ ಆತ ಹಿಂದೆ ಕ್ರಿಮಿನಲ್ ಹಿನ್ನೆಲೆ ಏನಾದ್ರು ಇದ್ದಿದ್ರೆ ಅದನ್ನು ಕೂಡ ಬಹಿರಂಗ ಪಡಿಸಬೇಕು ಅನ್ನೋಂಥ ವಿಚಾರನ ಆಗ್ರಹ ಮಾಡ್ತಾ ಇದ್ದಾರೆ. ಕ್ರಿಮಿನಲ್ ಆಗಿ ಹಿಂದೆ ಗುರುತಿಸ್ಕೊಂಡಿದ್ನ ನಮ್ಗೆ ಯಾರಿಗೂ ಗೊತ್ತಿಲ್ಲ. ಪೊಲೀಸ್ ಇಲಾಖೆ, ಆಡಳಿತ ವ್ಯವಸ್ಥೆ ಅದನ್ನ ಬಹಿರಂಗ ಪಡಿಸಬೇಕಾಗುತ್ತೆ. ಈಗ ಸದ್ಯಕ್ಕೆ ಆತನ ಮನೆಯವರ ಮೇಲೆ ಎಫ್ಐಆರ್ ಅನ್ನ ದಾಖಲು ಮಾಡಿದ್ದಾರೆ. ಆತನ ತಂದೆ, ಸಹೋದರನ ಮೇಲೆ ಎಫ್ಐಆರ್ ದಾಖಲಾಗಿದೆ. ಜೊತೆಗೆ ಈ ಘಟನೆ ಆದ ನಂತರದಲ್ಲಿ ಅಲ್ಲಿನ ಜನ ಆಕ್ರೋಶ ಭರಿತರಾಗ್ತಾರೆ. ತಮಗೆ ಧ್ವನಿಯಾಗಿದ್ದವನನ್ನ ಕೊಂದು ಬಿಟ್ರಲ್ಲ, ಅದಕ್ಕಾಗಿ ಅವರು ಬೀದಿಗಿಳಿದು ಹೋರಾಟವನ್ನು ಮಾಡ್ತಾರೆ, ರಸ್ತೆ ತಡೆಯನ್ನ ಮಾಡ್ತಾರೆ, ಆತನ ಹೆಣವನ್ನು ಇಟ್ಟು ಪ್ರತಿಭಟನೆಯನ್ನ ಮಾಡ್ತಾರೆ. ಹೀಗಾಗಿ ಅವರ ಮೇಲೂ ಕೂಡ ಎಫ್ಐಆರ್ ಅನ್ನ ಮಾಡ್ತಾರೆ. ಇಲ್ಲಿ ಒಟ್ಟು 3 ಎಫ್ಐಆರ್ ಆಗಿರುತ್ತೆ. ಒಂದು ಆತನ ತಂದೆ ಮೇಲೆ, ಸಹೋದರನ ಮೇಲೆ, ತಂದೆ ಕಾಶಿನಾಥ್ ತಿವಾರಿ, ಸಹೋದರ ಚಂದನ್ ತಿವಾರಿ, ಅವರಿಬ್ಬರ ಮೇಲೆ ಎಫ್ಐಆರ್. ಜೊತೆಗೆ ರಸ್ತೆಯನ್ನ ತಡೆ ಮಾಡಿ ಸಾರ್ವಜನಿಕರಿಗೆ ತೊಂದರೆ ಕೊಟ್ಟ ಆರೋಪದ ಮೇಲೆ ಅಲ್ಲಿ ಪ್ರತಿಭಟನೆ ಮಾಡಿದವರ ಮೇಲೂ ಕೂಡ ಎಫ್ಐಆರ್ ಅನ್ನ ದಾಖಲು ಮಾಡಿ ಪೊಲೀಸರು ಕ್ರಮ ಕೈಗೊಂಡಿದ್ದಾರೆ. ಈಗ ಸದ್ಯಕ್ಕೆ ಸುಪ್ರೀಂ ಕೋರ್ಟ್ ಮೆಟ್ಟಿಲಿವರೆಗೂ ಕೂಡ ಈ ವಿಚಾರ ಹೋಗಿದೆ. PIL ಅನ್ನ ಹಾಕಿದ್ದಾರೆ. ಈ ನಕಲಿ ಎನ್ಕೌಂಟರ್ ಮಾಡಿದ್ದಾರೆ ಅನ್ನುವಂತ ವಿಚಾರದಲ್ಲಿ PIL ಸಲ್ಲಿಕೆ ಆಗಿದೆ. ಜೊತೆಗೆ ರಾಜ್ಯ ಸರ್ಕಾರ ಕೂಡ ನ್ಯಾಯಾಂಗ ತನಿಖೆಗೆ ಕೊಟ್ಟಿದೆ. ಯಾವ ರೀತಿಯಾದ ತನಿಖೆ ನಡೆಯುತ್ತೋ ಗೊತ್ತಿಲ್ಲ. ಸುಪ್ರೀಂ ಕೋರ್ಟ್ ನಲ್ಲೂ ಕೂಡ ಈ ವಿಚಾರವನ್ನ ತೆಗೆದುಕೊಂಡು ಹೋಗಿರೋ ಕಾರಣಕ್ಕಾಗಿ ಈಗ ಅಲ್ಲಿ ನ್ಯಾಯ ಸಿಗ್ಬೇಕು ಅನ್ನೋ ನಿಟ್ಟಿನಲ್ಲಿ ಆ ಭಾಗದ ಜನ, ಜೊತೆಗೆ ಯುವ ಸಮೂಹ ಆಗ್ರಹವನ್ನು ಮಾಡ್ತೇವೆ. ನಾವು ಗಮನಿಸಬೇಕು, ದೊಡ್ಡ ಮಟ್ಟಿಗೆ ಯುವ ಸಮೂಹ ಈ ವಿಚಾರವಾಗಿ ಧ್ವನಿ ಎತ್ತುತ್ತಾ ಇದ್ದಾರೆ. ಜನರ ಸಮಸ್ಯೆಗಳನ್ನ ಇಟ್ಟುಕೊಂಡು ನಾವು ಏನಾದ್ರು ಮಾಡಿದಂತಹ ಸಂದರ್ಭದಲ್ಲಿ, ನ್ಯಾಯಕ್ಕಾಗಿ ಆಗ್ರಹಿಸಿ ಹೋರಾಟವನ್ನು ರೂಪಿಸಿದಂತಹ ಸಂದರ್ಭದಲ್ಲಿ ಆಡಳಿತ ವ್ಯವಸ್ಥೆಯಿಂದ, ನಮ್ಮ ಕಾನೂನು ವ್ಯವಸ್ಥೆಯಿಂದ ಸಿಗುವಂತಹ ಉತ್ತರ ಇದೇನಾ ಅನ್ನುವಂತ ನಿಟ್ಟಿನಲ್ಲಿ ಪ್ರಶ್ನೆ ಮಾಡ್ತಾ
ಜಸ್ಟಿಸ್ ಫಾರ್ ಭರತ್ ಭೂಷಣ್ ತಿವಾರಿ ಅನ್ನೋ ನಿಟ್ಟಿನಲ್ಲಿ ಹ್ಯಾಶ್ ಟ್ಯಾಗ್ ಅನ್ನು ಬಳಸಿ ಕ್ಯಾಂಪೇನ್ ಅನ್ನು ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಮಾಡ್ತಾ ಇದ್ದಾರೆ. ಇದಕ್ಕೆ ದೊಡ್ಡ ಮಟ್ಟಿಗೆ ಏನಾದ್ರು ಪ್ರತಿಫಲ ಸಿಗ್ಬಿಡುತ್ತೆ ಅಂತ ನಾವು ಭಾವಿಸೋದು ತಪ್ಪಾಗುತ್ತೆ. ಯಾಕಂದ್ರೆ ಈ ಹಿಂದೆ ಕೂಡ ಅನೇಕ ಸಂದರ್ಭಗಳಲ್ಲಿ ನಾವು ಈ ರೀತಿಯಾದಂತಹ ಕ್ಯಾಂಪೇನ್ಗಳಲ್ಲಿ ಹ್ಯಾಶ್ ಟ್ಯಾಗ್ ಗಳನ್ನ ಬಳಸಿ ಹೋರಾಟವನ್ನ ಮಾಡಿದ್ದೇವೆ. ಅದು ಆ ಕ್ಷಣದ ಪ್ರತಿಕ್ರಿಯೆ ಅಷ್ಟೇ ಆಗಿರುತ್ತೆ. ಬರ್ತಾ 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 ಎಲ್ಲವೂ ತಿಳಿಯಾಗುತ್ತೆ, ವಿಚಾರದ ಬಿಸಿಯೂ ಕೂಡ ತಣ್ಣಗಾಗುತ್ತೆ. ನಂತರದಲ್ಲಿ ಬೇರೆ ಯಾವುದೋ ವಿಚಾರ ಬರುತ್ತೆ, ನಾವು ನಮ್ಮ ಕೆಲಸದಲ್ಲಿ ಬ್ಯುಸಿ ಆಗಿರ್ತೇವೆ. ಕಡೆಗೆ ಆತನ ಕುಟುಂಬದವ್ರು ಮಾತ್ರ ಆಗಿಬಿಡ್ತಾರೆ. ಅಲ್ಲಿ ಅದರ ಹಿಂದೆ ನಿಂತು ಹೋರಾಡುವವರು ಯಾರು ಅನ್ನೋ ಪ್ರಶ್ನೆ ಬರುತ್ತೆ. ಆದ್ರೆ ಅಲ್ಲಿನ ಆಡಳಿತ ವ್ಯವಸ್ಥೆ ಹೇಗಿದೆ ಅನ್ನೋದಕ್ಕೆ ಕೂಡ ಈ ಪ್ರಕರಣ ಸಾಕ್ಷಿ ಆಗಿದೆ ಅಂತ ನಾವು ಭಾವಿಸ್ಬೇಕಾಗುತ್ತೆ. ಯಾಕಂತಂದ್ರೆ ಅಲ್ಲಿನ ಜನರ ಸಮಸ್ಯೆಗಳು, ಜನರ ಆಕ್ರೋಶ, ಅಲ್ಲಿನ ವಾಸ್ತವ ಸ್ಥಿತಿಗತಿ, ಶಿಕ್ಷಣ ಮಟ್ಟ, ಜನರ ಚಿಂತನೆ ಜೊತೆಗೆ ಜನ ಜೀವನ ಹೇಗಿದೆ ಅನ್ನೋದನ್ನು ಕೂಡ ನಾವು ಕಲ್ಪನೆ ಮಾಡ್ಕೊಳ್ಬಹುದು. ಬಂದೂಕು ಈತ ಒಬ್ಬನೇ ಹೊಂದಿದ್ದ, ನಾನು ಆಗ್ಲೇ ಹೇಳ್ದೆ, ಅಲ್ಲಿ ಮನೆ ಮನೆಗೊಂದೊಂದು ಶಸ್ತ್ರಾಸ್ತ್ರಗಳು ಸಿಗ್ತಾ ಹೋಗುತ್ತೆ. ಸರ್ಕಾರ ಈಗ ಕೇಸ್ ಹಾಕ್ತಾ ಹೋದ್ರೆ ಅಕ್ರಮವಾಗಿ ಶಸ್ತ್ರಾಸ್ತ್ರವನ್ನ ಹೊಂದಿದ್ದಾರೆ ಅಂತ, ಬಹುಶಃ ಅಲ್ಲಿರುವಂತಹ ಪ್ರತಿ ಮನೆಯ ಮೇಲೂ ಕೂಡ ಮನೆಯವರ ಮೇಲೂ ಕೂಡ ಈ ರೀತಿ ಕೇಸ್ ಹಾಕ್ತಾ ಹೋಗ್ಬೇಕಾಗುತ್ತೆ. ಬಟ್ ನಾವು ಯಾವುದೇ ವಿಚಾರವನ್ನ ಪೋಸ್ಟ್ ಹಾಕುವಂತಹ ಸಂದರ್ಭದಲ್ಲಿ ಇದು ಕೇವಲ ಅಲ್ಲಿಗೆ ಮಾತ್ರ ಸೀಮಿತವಾ ಹಾಗೆ ಭಾವಿಸೋದು ಕೂಡ ತಪ್ಪಾಗುತ್ತೆ. ನೀವು ಕೂಡ ಸೋಷಿಯಲ್ ಮೀಡಿಯಾವನ್ನ ಬಳಸ್ತಾ ಇದ್ದೇವೆ, ಬೇರೆ ಬೇರೆ ವಿಚಾರಗಳಿಗಾಗಿ ವ್ಯವಸ್ಥೆ ವಿರುದ್ಧ ನಮ್ಮ ಧ್ವನಿಯನ್ನ ಆ ಮೂಲಕ ವ್ಯಕ್ತಪಡಿಸ್ತಾ ಇರ್ತೇವೆ. ಇಲ್ಲೂ ಆಗ್ತಾ ಇರುತ್ತೆ, ಕೇಸ್ ಹಾಕೋದು, ಇಲ್ಲೂ ಟಾರ್ಗೆಟ್ ಮಾಡೋದು, FIR ಮಾಡೋದು, ಇತ್ಯಾದಿ ಇತ್ಯಾದಿ ಪ್ರಕ್ರಿಯೆಗಳು ಆಗ್ತಾ ಇದಾವೆ. ಕೇವಲ ಬಿಹಾರ್ ಮಾತ್ರವಲ್ಲ, ಅಥವಾ ಬೇರೆ ಯಾವುದೋ ರಾಜ್ಯ ಮಾತ್ರ, ಬೇರೆ ಬೇರೆ ರಾಜ್ಯಗಳಲ್ಲಿ ಬೇರೆ ಬೇರೆ ರೀತಿಯಾದಂತಹ ಪ್ರಕ್ರಿಯೆಗಳು ಆಗ್ತಾ ಇರುತ್ತೆ. ಆದ್ರೆ ಈ ಹಂತಕ್ಕೆ ಹೋಗೋದು ಬಹಳ ವಿಪರ್ಯಾಸ. 28 ವರ್ಷದ ಯುವಕ ಏನೇನೋ ಕನಸನ್ನ ಹೊತ್ತಿರ್ತಾನೆ. ಈಗ ಜನ ಆತನನ್ನ ಕ್ರಾಂತಿಕಾರಿ ಜೊತೆಗೆ ಏನೇನೋ ಹೋಗ್ಲಿ ಅಟ್ಟಕ್ಕೆ ಏರಿಸ್ತಾ ಇದ್ದಾರೆ. ಆದ್ರೆ ಆತ ವಿಚಾರವನ್ನ ಇಟ್ಟು ಹೋರಾಟ ಮಾಡಿದ ಸಂದರ್ಭದಲ್ಲಿ ಎಷ್ಟು ಜನ ಇದ್ರು? ಈಗ ಏನೋ ಪೊಲೀಸರು ಬಂದು ಎನ್ಕೌಂಟರ್ ಮಾಡಿ ಹೋದ್ರು, ಜನ ಹ್ಯಾಶ್ ಟ್ಯಾಗ್ ಬಳಸಿ ಹೋರಾಟ ಮಾಡ್ತಾ ಇರ್ಬೋದು. ಆದ್ರೆ ಅಲ್ಲಿ ಪ್ರವಾಹ ಸಂತ್ರಸ್ತರಿಗಾಗಿ ಆಗ್ರಹಿಸ್ತಾ ಇದ್ರು, ಸಂತ್ರಸ್ತರ ನೆರವಿಗಾಗಿ, ಅವರ ಪುನರ್ವಸತಿಗಾಗಿ ಆಗ್ರಹ ಮಾಡ್ತಾ ಇದ್ದಲ್ಲ. ಆ ಸಂದರ್ಭದಲ್ಲಿ ಎಷ್ಟು ಜನ ಆತನ ಜೊತೆಗಿದ್ದು ಧ್ವನಿಯಾಗಿದ್ದಾರೆ ಅನ್ನೋದು ಕೂಡ ನಾವು ಪ್ರಶ್ನೆ ಮಾಡ್ಬೇಕಾಗುತ್ತೆ. ಕೇವಲ ಒಂದು ಸಂದರ್ಭದ ಆ ಸನ್ನಿವೇಶಕ್ಕೆ ತಕ್ಕನಾಗಿ ನಾವು ಪ್ರತಿಕ್ರಿಯೆ ಮಾಡೋದು ಎಲ್ಲ ಕಡೆ ಇದ್ದಿದೆ. ಬಟ್ ಒಂದು ಉತ್ಸಾಹಿ ಯುವಕ, ಚಂದದ ಯುವಕ, ನೋಡೋದಕ್ಕೂ ಕೂಡ ಒಳ್ಳೆಯ ಸ್ಫುರದ್ರೂಪಿ ಕೊನೆಯಾಗಿದ್ದಾನೆ. ಅದು ಕೂಡ ಪೊಲೀಸರ ಎನ್ಕೌಂಟರ್ ನಲ್ಲಿ ಬಲಿಯಾಗಿರೋದು ದುರಂತ. ನಿಮಗೇನಾದ್ರು ಅನ್ಸಿದ್ರೆ ಈ ಬೆಳವಣಿಗೆ ಬಗ್ಗೆ ಕಮೆಂಟ್ ನಲ್ಲಿ ತಿಳಿಸಿ. ಇಲ್ಲಿಗೆ ಈ ಕಂಟೆಂಟ್ ಮುಗಿಸ್ತಾ ಇದ್ದೇನೆ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೇನೆ. ಥ್ಯಾಂಕ್ ಯು, ಬಾಯ್.